ಇದು ಬಾಹುಬಲಿ ಮೂವಿಲಿ ಆ್ಯಕ್ಟ್ ಮಾಡಿದಂಥ ಆನೆ ಕಾಳಿದಾಸನ್. ಹಾಗೆ ಬೆಂಗಳೂರಲ್ಲಿ ದಸರಾ ಕೂಡ ಬಂದಿತ್ತು ಆನೆ. ಇದು ಮೊದಲು ನಮ್ಮ ದುಬಾರಲ್ಲಿದ್ದಂಥ ಆನೆ ವಿನಾಯಕ್ ಅಂತೆ. ಈಗ ಇಲ್ಲಿ ಕೇರಳದಲ್ಲಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಹೌ ಮೆನಿ ಇಯರ್ಸ್ ಬಿಫೋರ್ ದಿಸ್ ವಾಸ್ ಇನ್ ದುಬಾರೆ? 20 years. 25. ಆವಾಗ ಮರಿಯಿದ್ದಾಗ ತಂದಿದ್ದಂಥ ಆನೆ ಇದು ದುಬಾರೆಯಿಂದ. ನೋಡಿ ಏನು ಸಗದಾಯ್ತು ಇದು. ಸೇಮ್ ನಮ್ಮ ಪ್ರಶಾಂತ ಇದ್ದಂಗೆ ಇದೆ. ಇಲ್ಲಿ ನೋಡ್ಬೋದು ಟಿಕೆಟ್ ಎಷ್ಟಿದೆ ಅಂತ. ಅಡಲ್ಟ್ಗೆ 20 ರೂಪಾಯಿ, ಚಿಲ್ಡ್ರನ್ಗೆ 10 ರೂಪಾಯಿ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ನು. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಗುರುವಾಯೂರ್ ಹತ್ರ ನಮ್ಮ ಆನೆ ಕ್ಯಾಂಪ್ ವಿಸಿಟ್ ಮಾಡೋಣ. ಇಲ್ಲಿ ಸುಮಾರು 40 ಆನೆ ಮೇಲಿದೆ. ಆದರೆ ಎಷ್ಟು ಸಿಗುತ್ತೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಟಿಕೆಟು, ಮೊಬೈಲ್ ಫೋನ್ ಕ್ಯಾಮ್ರಾ 25, ಮಾಮೂಲಿ ಸ್ಟಿಲ್ ಕ್ಯಾಮ್ರಾ 100, ಪ್ರೊಫೆಷನಲ್ ವೀಡಿಯೋ ಕ್ಯಾಮ್ರಾ 1,500. ಇಲ್ಲಿ ಒಬ್ರಿಗೆ ಬಂದು 20 ರೂಪಾಯಿ ಟಿಕೆಟು. ಬನ್ನಿ ನೋಡೋಣ. ನೇಮ್ ಏನ? ಹಾಂ, ದೇವಿ. ನೋಡ್ಬೋದು ಸ್ನೇಹಿತರೆ, ಇದು ಗುರುವಾಯೂರಿಂದ ಸುಮಾರು 2.5 ಕಿಲೋಮೀಟ್ರ್ ಇದೆ. ಸುಮಾರು ಒಂದು 35 ಆನೆಗಳಿದೆ. ಬನ್ನಿ ನೋಡೋಣ ಇವತ್ತು. ಇಲ್ಲಿ ಯಾರೂ ಇಲ್ಲ ಆನೆ ಹತ್ರ, ಹೆಸರು ತಿಳ್ಕೊಳ್ಳೋದ ಅಂದರೆ. ಸರಿಯಾಗಿ ಸಖತ್ತಾಗಿದೆ ಆನೆ. ಇಲ್ಲಿ ಸುಮಾರು ಆನೆಗಳು ನಮ್ಮ ಕರ್ನಾಟಕದಿಂದನೇ ತಂದಿರೋ ಆನೆಗಳಿವೆ. ಬನ್ನಿ ನೋಡೋಣ ಮುಂದಕ್ಕೆ ಹೋಯ್ತಾ. ನೋಡಿ ಇದು ಹೆಸರು ಗೋಪಾಲಕೃಷ್ಣ ಅಂತೆ. ನೋಡ್ಬೋದು ಇದು ಅದು ಎಂಟ್ರಿ ಆಯ್ತದಂಗೆ ಮೊದಲನೇ ಆನೆ ಅಂದರೆ ಇದು 2ನೇ ಆನೆ. ಇದು ಕೂಡ ಒಳ್ಳೆ ಹೈಟ್ ಇದೆ. ಇದ್ರದ್ದು ಕೇರಳ ಆನೆಗಳದ್ದು ಟಸ್ಕ್ ನೋಡೋದೇ ಒಂಥರ ಸಕ್ಕದಾಗಿರ್ತದೆ ದಪ್ಪಕ್ಕೆ. ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಅವಾಗವಾಗ ಟಸ್ಕ್ನ ಕಟ್ ಮಾಡಿ ದಪ್ಪ ಬೆಳೆಸ್ತಾರೆ. ಈ ಆನೆಗಳೆಲ್ಲ ದೇವಸ್ಥಾನದ ಉತ್ಸವಕ್ಕೋಸ್ಕರ ಕರ್ಕೊಯ್ತಾರೆ. ಕೆಲವೊಬ್ಬರು ಪರ್ಸ್ನಲಾಗಿ ಇದನ್ನ ಸಾಕ್ತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದು ಅಲೌ ಇಲ್ಲ. ಇದು 3ನೇ ಆನೆ ಚಂದ್ರಶೇಖರನ್ ಅಂತ. ಇದು ಸಿಂಗಲ್ ಟಸ್ಕ್ ಆನೆ. ಇದು ಕೂಡ ಒಳ್ಳೆ ಹೈಟ್ ಇದೆ ಸ್ನೇಹಿತರೆ. ಅದ್ರ ಪಕ್ಕ ಇಲ್ಲಿ 2 ಇದೆ. ಮಸ್ತ್ ಬಂದಿರೋ ಆನೆ ಇರ್ಬೋದು. ಯಾರು ಮಾವುತರು ಕಾವಡಿ ಯಾರೂ ಇಲ್ಲ ಇಲ್ಲಿ. ನೋಡ್ಬೋದು ಇದು 4ನೇ ಆನೆ ಅಂದ್ಕೊಳ್ಳಿ. ಇದಕ್ಕೆ ಫುಡ್ಡು ಬೈನೆ ಜಾಸ್ತಿ. ಬೈನೆ ಕೊಡ್ತಾರೆ ಇಲ್ಲಿ ಕೇರಳದಲ್ಲಿ ಆನೆಗಳಿಗೆ. ಹೌದು, ಆಯ್ತದಂಗೆ ಇಲ್ಲಿ 2 ಆನೆ ಐತೆ. ನೇಮ್ ನವೀನ್ ಅಂತೆ ಇದು. ಇದ್ರ ಹೆಸರು ಕೇಶವನ್ ಅಂತೆ. ನೋಡ್ಬೋದು ಇವಾಗ ಬಂದರು ಅವ್ರ ಮಾವುತರು. ಕೇಶವನ್ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಇವಾಗ ಎಲ್ಲೋ ಫುಡ್ ತರಕ್ಕೆ ಆನೆಗೆ. ಇಲ್ಲೆರಡು ಆನೆ ಇದೆ. ಇಲ್ಲಿ ಎಂಟ್ರಿ ಇಲ್ವಂತೆ.
ನೋಡ್ಬೋದು. ಇಲ್ಲೂ ಒಳಗಡೆನೂ ಒಂದಿದೆ. ಟೋಟಲ್ ಇಲ್ಲೇ 7 ಆನೆಗಳಾಯಿತು ಸ್ನೇಹಿತರೆ. ಅಲ್ಲಿ ಒಳಗಡೆ ಇರೋದು ಸರಿಯಾಗಿ ಹೈಟ್ ಆಗಿದೆ. ನೋಡೋಣ ಬನ್ನಿ, ಆದರೆ ಕೇಳ್ಕೊಂಡು ಹೋಗಿ ತೋರಿಸೋಣ ಅದನ್ನೇ. ಇದ್ರ ಹೆಸರು ರಶ್ಮಿ ಅಂತೆ. ಇದು ಏಜು 40 ವರ್ಷ. ಈ ಕ್ಯಾಂಪಲ್ಲಿರೋ ಇದೊಂದು ಎರಡನೇ ಹೆಣ್ಣಾನೆ ನೋಡ್ತಾ ಇರೋದು. ಮೊದಲನೇದು ಅಲ್ಲಿ ದೇವಿ ಅಂತ ನೋಡಿದ್ವಿ, ಇದು ಎರಡನೇದು. ನೋಡ್ಬೋದು, ಇಲ್ಲೂ ಸಕ್ಕದಾಗಿದೆ ಆನೆಗಳು ಮಾತ್ರ. ಇದ್ರ ದಂತ ನೋಡೋದೇ ಖುಷಿ, ಕೇರಳ ಆನೆಗಳದು. ನಾವು ಸಕ್ಕದಾಯ್ತೆ ನೋಡಿದಂತ. ಕೇಳದ ಈ ಹೆಸರೇನು ಅಂತ. ಇದು ಹೆಸರೇನು? ನೇಮ್ ದೇವಿ ಕೃಷ್ಣ. ಇದು ಹಾಂ, ಓಹೋ ಅವ್ರು ಬೈನೆ ತಂದ ತಕ್ಷಣ ಕೊಡು ಅಂತ ಕೇಳ್ತಾಯಿತ್ತು. ಇದು ಅಲ್ಲಿ ಬೈನೆ ತಂದ ತಕ್ಷಣ ನಮಗೆ ಕೊಡಿ ಅಂತ ಕರೀತಾ ಇದ್ದಿದ್ದು ಆನೆ. ನೋಡ್ಬೋದು. ಇದ್ರ ಹೆಸರು ದಾಮೋದರ್ ದಾಸ್ ಅಂತೆ ನೋಡಿ. ದಾಮೋದರ್ ದಾಸ್ ಸೂಪರ್ ಆಗೈತೆ ಇದುವೆ. ಎಣ್ಣಾನೆಗೆ ಇದು ನೋಡ್ಬೋದು. ಇದು ಸ್ಟ್ರೈಟ್ ಐತೆ, ಇದು ಸಕ್ಕದಾಯ್ತು. ಇದು ಇದಾನೆ, ಇದು ಗಂಡ ಹೆಣ್ಣ ಅಂತಲೇ ಗೊತ್ತಾಯ್ತಲ್ಲ. ಕೇಳೋಣ ಇದು. ಇದು ಗಂಡಾನೇ ಇರ್ಬೋದು, ಟಸ್ಕಿಲ್ಲ, ಸಖತ್ ಹೈಟ್ ಐತೆ. తొండమంతా కడుక్కుంటుంది అది. ನೋಡ್ಬೋದು, ಇಲ್ಲೊಂದು ಆನೆಗೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾಯಿದ್ದಾರೆ. ಏನೋ ಕಾಲ್ಗೆ ಏಟಾಗಿರಬೇಕು. ಅಲ್ಲಿ ಹಂಗೆ ನೋಡ್ಕೊಳ್ಳೋಣ. ಒಂದು ಆನೆ, ಅಯ್ಯಪ್ಪ ಇದ್ರನ್ನ ಇಟ್ಟು ನೋಡಿ ಎಷ್ಟು ಸಾಕಾಗೈತೆ. ಸಿಂಗಲ್ ಟಸ್ಕ್ ಇದು, ಏನು ಸಕ್ಕದಾಗೈತೆ ಹೈಟ್ ಇದು. ಬೈ ನೇಮ್ ರಾಜಶೇಖರ್. ಸಕ್ಕದ ಹೈಟ್ ಐತೆ. ಬನ್ನಿ ರಾಜಶೇಖರನ್ ನೋಡ್ತಾ ನೆಕ್ಸ್ಟ್ ನೋಡೋಣ ಯಾವುದು. ಇದು ಸಕ್ಕದಾಗೈತೆ ಸ್ನೇಹಿತರೆ. ಇದು ಯಾರು ಮಾತಾಡಿಸ್ರು ಮಾತಾಡೋದೇ ಇಲ್ಲ. ನಾವೇ ಸುಮ್ಮನೆ ವೀಡಿಯೋ ಮಾಡ್ಕೋಬೇಕು. ಯಾರು ಏನು ಕೇಳಿದ್ರು ಏನು ಉತ್ತರ ಕೊಡೋಲ್ಲ ಇಲ್ಲಿ. ಎಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ. ನಮ್ಮ ಅಭಿಮನ್ಯು ಥರ ಕಾಣ್ತಾ ಇಲ್ವಾ ಇದು? ಸೇಮು.
ನೋಡಿ ಇದು ನಮ್ಮ ಕ್ಯಾಪ್ಟನ್ ಇದ್ದಂಗೆ ಐತೆ ಇದು. ನಮ್ಮ ಸಕಲೇಶ್ಪುರ ಹಳ್ಳಿ ಭಾಗದಲ್ಲಿರೋ ಕ್ಯಾಪ್ಟನ್ ಥರ. ಇದಕ್ಕೂ ಕೂಡ ಮಸ್ತ್ ಬಂದಿದೆ, ಸ್ವಲ್ಪ ಲೈಟಾಗಿ ನೋಡ್ಬೋದು. ಯಾರೂ ಇಲ್ಲ ಇಲ್ಲಿ ಹತ್ರ, ಕೇಳೋಣ ಹೆಸರೇನು ಅಂದರೆ. ಈ ಬೋರ್ಡ್ಗಳು ಹಾಕಿಲ್ಲ ಇವರು. ಯಾರ್ಯಾರು ದಸರಾದಲ್ಲಿ ಆನೆಗಳು ನೋಡಬೇಕು ಅಂತಿದ್ರಿ ಇಲ್ಲಿ ಬರ್ಬೋದು ನೋಡಿ. ಒಂದು 35 ಆನೆಗಳು ಒಟ್ಟಿಗೆ. ಒಂದು ಒಳ್ಳೆ ಜಾಗ ಅನ್ಬೋದು. ಗುರುವಾಯೂರಿಂದ ಒಂದು 2.5 ಕಿಲೋಮೀಟ್ರ್ ಬಂದರೆ ನೆಮ್ಮದಿಯಾಗಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಅಂತೆ. ಇಲ್ಲೂ ಇದೆ ಇಲ್ಲಿ. ಇದು ಕೂಡ ಸಗದಾಗಿದೆ ನೋಡಿ. ಟಸ್ಗಳೇ ಸೂಪರ್. ಇದು ಒಳ್ಳೆ ಪೆನ್ಸಿಲ್ ಇದ್ದಂಗೆ ಇದೆ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮ್ಮಲ್ಲಿ ಫೋಟೋ ಹೊಡ್ಸ್ಕೋಬೇಕಾರೆ ಎಷ್ಟೊಂದು ಜನ ದಲೈ ಮಾಡಿಸಿ ಅಂತಾರೆ. ಇಲ್ಲಿ ಫೋಟೋ ಹೊಡ್ಸೋದು ಹೆಂಗೆ ಅಂದರೆ, ಆನೆಗೆ ಈ ಥರ ಮಾಡಿ ತಲೆ ಎತ್ತಿಸಿ ನಿಲ್ಲಿಸಿ ಫೋಟೋ ಹೊಡ್ಸ್ಕೊತಾರೆ ಇಲ್ಲಿ ಕೇರಳ ಸೈಡು. ಒಂಥರ ಗತ್ತಿದ್ದಂಗೆ. ನಮ್ಮದ್ರಲ್ಲಿ ದಲೈ ಮಾಡಿಸ್ತೀವಿ ಫೋಟೋ ಹೊಡ್ಸ್ಬೇಕಾರೆ. ಇವರು ಹಿಂಗೆ ಆನೆ ತಲೆ ಎತ್ತಿಗೆ ನಿಲ್ಲಿಸಿ ಹೊಡಿಸ್ತಾರೆ. ಬಾಳೆ ದಿಂಡು ಕೂಡ ಕೊಟ್ಟಿದ್ದಾರೆ ಆನೆಗೆ, ನೋಡ್ಬೋದು. ಈಗ ಆಯ್ತಿದಂಗೆ ಹಿಂಗೆ ಹೋಗೋಣ. ಇಲ್ಲೆಲ್ಲ ಹೆಸ್ರುಗಳು ಹಾಕಿದ್ರೆ ಆನೆದು ಒಳ್ಳೇದು, ಬಂದವ್ರಿಗೆ ಗೊತ್ತಾಗುತ್ತೆ ಯಾವ್ದು ಆನೆ ಅಂತ. ನಮ್ಮಲ್ಲಾದರೆ ಕೇಳಿ ತಿಳ್ಕೊತೀವಿ. ಇಲ್ಲಿ ಯಾರು ಹೇಳೋರೇ ಇಲ್ಲ. ಇಲ್ಲಿ ಸುಮಾರು 45 ಮೇಲೆ ಆನೆಗಳಿಗಿದೆ. ಅಂದರೆ ಸ್ವಲ್ಪ ಆನೆಗಳಿಗಿದ್ದು ಮದ ಬರೋ ಟೈಮಿಂದ ಹಾಗೆ ಕೆಲವೊಂದು ಆನೆಗಳು ದೇವಸ್ಥಾನದ್ದು ಪೂಜೆಗಳಿಗೆ ಹೋಗಿದೆ. ಸುಮಾರು ನಾವು ನೋಡಿದ್ದು ಈಗ ಆಲ್ರೆಡಿ ಒಂದು 20 ಆಗಿರ್ಬೋದು. ಇಲ್ಲೊಂದಿದೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ಹಂಗೆ ನೋಡೋಣ. ಕೆಲವೊಂದು ದೇವಸ್ಥಾನದ ಪೂಜೆಗಳಿಗೆ ಹೋಗಿದೆ, ಕೆಲವೊಂದಕ್ಕೆ ಮದ ಬಂದಿದೆ. ಮದ ಬಂದಿದ್ದ ಜಾಗದಲ್ಲಿ ಬಿಡ್ತಾಯಿಲ್ಲ ನೋಡೋಕ್ಕೆ. ಇದು ಇವರು ಕೇರಳದಲ್ಲಿ ಕ್ರಾಲ್ ಸ್ಟೈಲ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಮೇಲ್ಗಡೆ ಎಲ್ಲ ಮಳೆ ನೀರು ಏನು ಬೀಳದೇ ಇರಲಿ, ಬಿಸಿಲು ಬೀಳದೇ ಇರಲಿ ಅಂತ ಕ್ರಾಲ್ ಸಿಸ್ಟಮ್ ನೋಡ್ಬೋದು ಯಾವ ಥರ ಇದೆ. ಕೆಳಗಡೆ ಜಾಸ್ತಿ ಗ್ಯಾಪು ಇಲ್ಲ. ಆ ಒಂದು ಆನೆಗೆ ಎಷ್ಟು ಬೇಕಷ್ಟೇ, ಅದು ಗುದ್ದಿದ್ರೂ ಏನೂ ಆಗಬಾರ್ದು ದಂತಗಳಿಗೆ. ನಮ್ಮಲ್ಲೂ ಮೇಲ್ಗಡೆ ಈ ಥರ ಮಾಡಬೇಕು, ಒಂಥರ ಕವರಿಂಗು. ನೋಡ್ಬೋದು ಕ್ರಾಲ್ಗೆ ಡ್ರೈನೇಜ್ ಸಿಸ್ಟಮ್ ಕೂಡ ನೋಡ್ಬೋದು. ಅಲ್ಲಿ ಫುಲ್ ಮರ ಹಾಕಿದ್ದಾರೆ ಕೆಳಗಡೆ. ಯಾವುದೇ ರೀತಿ ಸೊಳ್ಳೆ ಏನು ಕೂರಬಾರ್ದು. ಅದೇನಾದ್ರು ಟಾಯ್ಲೆಟ್ ಏನಾದ್ರು ಮಾಡಿದ್ರೆ ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ. ಮಳೆ ನೀರು ಬಂದರೂ ಇಲ್ಲಿಂದ ಡ್ರೈನೇಜ್ ಸಿಸ್ಟಮ್ಮು ಎಷ್ಟು ನೀಟಾಗಿದೆ ಇಲ್ಲಿ. ಅಂದರೆ ನಮ್ಮಲ್ಲಿ ಕಾಡು ಒಳಗಡೆ ಇದೆ, ಇದು ಸಿಟಿ ಮಧ್ಯ ಇರೋದ್ರಿಂದ ಇದು ಕ್ಯಾಂಪು.
ಆದ್ದರಿಂದ ಈ ಥರ ಎಲ್ಲ ಫೆಸಿಲಿಟಿಗಳು ನೀಟಾಗಿ ಮಾಡಿದ್ದಾರೆ. ನಮಗಂತೂ ಖುಷಿ ಆಯಿತು. ಇಲ್ಲಿ ಕೇರಳಕ್ಕೆ ಬಂದು ಸುಮಾರು ಒಟ್ಟಿಗೆ ಒಂದು 20-25 ಆನೆ ನೋಡಿದ್ವಿ. ಕೆಲವೊಂದು ಮಸ್ತಲ್ಲಿ ಇರೋದ್ರಿಂದ ಒಳಗಡೆ ಕಟ್ಟಿದರು. ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನಮ್ಮ ಕ್ಯಾಂಪ್ ವೀಡಿಯೋಸಲ್ಲಿ ಭೇಟಿ ಆಗೋಣ. ನಮ್ಮ ದುಬಾರೆ ಮತ್ತಿಗೂಡು. അവിടെ പോയി ഇവ തിരുപിടിക്ക് പോയി രാച്ചോ ഇതെവിടെ കഴിക്കും ഇവിടെ എവിടെയെങ്കിലൊക്കെ കഴിക്കും രാവിലെ 15